ಒಂದೇ ಒಂದು ಮನುಷ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ನಾವು ರೆವಿನ್ಯೂ ಕಲೆಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮ್ಮ ನಗರಸಭೆಯಿಂದ ಒದಗಿಸ್ಲಿಲ್ಲ ಅಂದರೆ ಹೆಂಗೆ ಅಂತೇಳಿ ಒಂದು 10 ಲೈಟು ನನ್ನ ಸ್ವಂತ ಹಣದಿಂದ ಕೊಡಿಸ್ತೀನಿ, ಕಲೆಕ್ಷನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿನ ನಿವಾಸಿ ಒಬ್ಬರು ರವಿಕುಮಾರ್ ಅಂತೇಳಿ ನಗರಸಭೆಯಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಯಾಕಪ್ಪ ಇಲ್ಲಿದೆಯಾ ಅಂತೇಳಿ ಕೇಳಿದಾಗ ನನಗೆ ಈ ಥರ ನಿವೇಶನ ಆಗಿದೆ ಆಶ್ರಯ ಬಡಾವಣೆಯಲ್ಲಿ, ಆದರೆ ನನ್ನ ನಿವೇಶನದಲ್ಲಿ ಬೇರೆಯವ್ರ ಮನೆ ಕಟ್ಕೊಂಡಿದ್ದಾರೆ, ಆ ಸ್ಥಳದಲ್ಲಿ ನಾನು ಕಟ್ಕೊಳ್ಳೋಕ್ಕೆ ಅಂತ ಹೋಗೋಣ ಅಂತ ಹೇಳಿದ್ರೆ ನನಗೆ ಸ್ಥಳ ಗೊತ್ತಾಗ್ತಾ ಇಲ್ಲ, ಆದ್ದರಿಂದ ನೀವು ನನಗೆ ಹೆಲ್ಪ್ ಮಾಡಬೇಕಂತ ಹೇಳಿದಾಗ ನಾನು ಕೂಡಲೇ ಆರ್ ಎ ಅವ್ರನ್ನ, ಅದೇ ರೀತಿ ಇಂಜಿನಿಯರ್ ಅವ್ರನ್ನ ಕೂಡಲೇ ಕರ್ಕೊಂಡು ಹೋದೆ. ಸ್ಥಳಕ್ಕೆ ಹೋದ ನಂತರ ಗೊತ್ತಾಯಿತು ವಿಷಯ. ಅಲ್ಲಿ ಅದಲು ಬದಲು ಅಂದರೆ ಅಲ್ಲಿ ಹಿಂದೆ ತೋರಿಸಿರ್ತಕ್ಕಂಥವ್ರು ತಪ್ಪು ಮಾಡಿದ್ದಾರೆ. ರವಿಕುಮಾರ್ ಹೆಸರಲ್ಲಿರುವಂಥ ಸ್ಥಳನ ಬೇರೆಯವ್ರು ಕಟ್ಕೊಂಡಿದ್ದಾರೆ, ಇನ್ನೊಬ್ಬರ ಸ್ಥಳನ ಇನ್ನೊಬ್ಬರು ಕಟ್ಕೊಂಡಿದ್ದಾರೆ. ಆದರೆ ಸ್ಥಳಗಳಂತೂ ಇದೆ, ನಿವೇಶನಗಳಂತೂ ಇದೆ. ಆದ್ದರಿಂದ ಕೂಡಲೇ ಆರ್ ಎ ಅವರು ಅವ್ರಿಗೆ ಈ ನಿವೇಶನದಲ್ಲಿ ನೀನು ಕಟ್ಕೊ ಅಂತೇಳಿ ಹೇಳಿದ್ರು. ಆದರೆ ಆ ಸ್ಥಳಕ್ಕೆ ಹೋದಾಗ ತುಂಬ ನೋವಾಯಿತು. ಏನು ಒಂದೇ ಒಂದು ಮನುಷ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ಇಬ್ಬರು ಒಂದೇ ಸಾರಿ ಬಂದರೆ ಒಬ್ರು ಹಿಂದೆಗಾದರೂ ಹೋಗಬೇಕು. ಆ ರೀತಿ ದಟ್ಟವಾಗಿ ಒಂದು ರೀತಿ ಅರಣ್ಯ ಥರ ಇತ್ತು, ಕಾಡು ಥರ ಬೆಳ್ಕೊಂಡು ಬಿಟ್ಟಿತ್ತು. ನಾನು ಅಲ್ಲಿ ಆರ್ ಎ ಅವ್ರನ್ನ ಕೇಳಿದೆ, ರಸ್ತೆ ಯಾವುದು ಇಲ್ಲಿ ಅಂತೇಳಿ. ಇದೇ ರಸ್ತೆ ಅಂತ ಹೇಳಿದ್ರು. ಹಿಂದೆ ಇರೋ ಮನೆಗಳಿಗೆ ರಸ್ತೆ ಯಾವುದು ಅಂತ ಕೇಳಿದ್ರೆ, ಹಿಂದೆ ಆ ಮನೆಗಳ ಮುಂದೆ ಇರೋದೇ ರಸ್ತೆ ಅಂತ ಹೇಳಿದ್ರು. ಏನ್ರಿ ಇಲ್ಲಿ ಜನ ಬದುಕಿದಾರ ಇಲ್ವಾ ಅಂತೇಳಿ ನೋಡೋದು ಬೇಡವಾ, ಇಲ್ಲಿ ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದೀವ ಅಂತ ಕೇಳಿದ್ರು. ಹೌದು, ಬರ್ತಾ ಇದೆ ಅಂತ ಹೇಳಿದ್ರು. ನಾವು ರೆವಿನ್ಯೂ ಕಲೆಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮ್ಮ ನಗರಸಭೆಯಿಂದ ಒದಗಿಸ್ಲಿಲ್ಲ ಅಂದರೆ ಹೆಂಗೆ ಅಂತೇಳಿ ನಾನು ಕೂಡಲೇ ಸಂಬಂಧಪಟ್ಟವ್ರನ್ನ ಕ್ರಮ ತಗೊಂಡಿದ್ದಕ್ಕೆ ಎಚ್ಚೆತ್ಕೊಂಡು ಸತತವಾಗಿ 3 ದಿನಗಳಿಂದ ಅಲ್ಲಿ ಕೆಲಸ ಮಾಡಿ ಇವಾಗ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ರಸ್ತೆ ಅಂತೇಳಿ ಕಾಣ್ತಾ ಇದೆ, ವೆಹಿಕಲಲ್ಲಿ ಹೋಗ್ಬೋದು, ಜನ ಓಡಾಡಲಿಕ್ಕೆ, ಧೈರ್ಯವಾಗಿ ಓಡಾಡಲಿಕ್ಕೆ ಚೆನ್ನಾಗಿದೆ. ಅದೇ ರೀತಿ ಕತ್ತಲು ಜಾಸ್ತಿ ಆವರಿಸಿದೆ. ಯಾವುದೋ ಒಂದೊಂದು ಕಂಬದಲ್ಲಿ ಒಂದೊಂದು ಆರ್ಥಿಕವಾಗಿ ಚೆನ್ನಾಗಿರೋರು ಒಂದೊಂದು ಲೈಟ್ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ನಿನ್ನೆ ತಾನೇ ಅವ್ರಿಗೆ ಹೇಳಿ ಬಂದಿದ್ದೀನಿ, ಒಂದು 10 ಲೈಟು ನನ್ನ ಸ್ವಂತ ಹಣದಿಂದ ಕೊಡಿಸ್ತೀನಿ, ಕಲೆಕ್ಷನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮೇ ಬಿ ಒಂದು 4-5 ದಿನದೊಳಗಡೆ ಅಲ್ಲಿ ಲೈಟ್ಗಳ ನನ್ನ ಸ್ವಂತ ದುಡ್ಡಿನಿಂದ ಹಾಕ್ಕೊಡೋವಂಥದ್ದನ್ನು ಭರವಸೆ ಕೊಟ್ಟು ಬಂದಿದ್ದೀನಿ, ಹಾಕ್ಸ್ಕೊಡ್ತೀನಿ. ಅಲ್ಲಿ ರಸ್ತೆ ಆಗಬೇಕಿದೆ, ತುಂಬ ಹೆಚ್ಚಿನ ಹಣ ಬೇಕಿರೋದ್ರಿಂದ ಅಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರ ಗಮನಕ್ಕೂ ನಾನು ತಗೊಂಡು ಬರ್ತೀನಿ, ಸ್ಥಳೀಯ ಶಾಸಕರ ಗಮನಕ್ಕೂ ನಾನು ತರ್ತೀನಿ. ಕೂಡಲೇ ಅಲ್ಲಿನ ನಿವಾಸಿಗಳಿಗೆ ರಸ್ತೆ, ಚರಂಡಿ, ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಬ್ಬ ಜನಪ್ರತಿನಿಧಿಯೂ ಮಾಡ್ಕೊಳೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಮನವಿ ಕೂಡ ಮಾಡ್ತೀನಿ.